ಬರಗಾಲದಾಗ ಪ್ರೈಮ್ ಮಿನಿಸ್ಟರ್ನ ಬಂಗಾರಲ ತೂಕ ಮಾಡಿ ಕಳಿಸ್ಯಾರ. ಆದ್ರೆ ಇವ್ರ ತೂಕನ ಯಾರಿಗೆ ಗೊತ್ತಾಗೋಲ್ದಲ್ಲ ಅಂತ ಅಪ್ಪಳು 10 ಸಾರಿ ಅಂದ್ರೆ ಬರಬೇಕು. ನಮ್ಮ ರೈತರು ನೀರು ಕೊಟ್ಟರೆ ಸಾಕು, ಅವ್ರು ಏನು ಬೇಡಿದ್ದನ್ನು ಕೊಡ್ತಾರೆ, ಮಂದಿಗೆ ಅಷ್ಟು ಸಂಪತ್ತುಳ್ಳವ್ರು ಆಗ್ತಾರ ಅಂತ ನಮಗೆ ಮ್ಯಾಲಿಂದ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪಗಳು ಅಂದ್ರೆ ಭಕ್ತಿ ಕೆಡಿಸ್ಬೇಡ್ರಿ. ಕುಸ್ತಿ ಹಿಡಿಸ್ತಿದ್ರು ಹುಡುಗರಿಗೆ. ಅವು ಹುಡುಗರಿಗೆ ಬಿಡ್ರಿ, ಈ ನಮ್ಮ ಮೇಳಕ್ಕೂ ಬಿಡ್ಲಿಲ್ಲ ಕುಸ್ತಿ ಹಿಡ್ದಾರ. ಎಲ್ಲ ಕೈ ಕೆತ್ತಿದ್ದು ಅವು ಕೆತ್ತು ಒಳಗೆ ಕೆತ್ತಬೇಕು, ಅವು ಹಿಡ್ರಿ ಅದಕ್ಕೇನಾಕೈತೆ ಅಂತಿದ್ರು. ಅವು ಸಲಿಗೆ ಅಂತ ಹೇಳಿ ಭಾಳ ಕೊಡ್ತಿದ್ರು. ಸಲಿಗೆ ಕೊಟ್ಟು ನಾ ಲಳಿಗೆ ಮೂಸ್ ನೋಡ್ತಿತ್ತಲ್ಲ, ಹಂಗೆ ನಾ ಯಾವಾಗಾರ ಮಾಡ್ತಿದ್ದೆ. ಊದವರು ಬಾರಿಸೋರು ಗುಡ್ಯಾಗ ಹೋದೀವಿ ಅಂದ್ರೆ ನಮಸ್ಕಾರ ಮಾಡಿದೀವಿ ಅಂದ್ರೆ ತಟ್ಟ್ಯಾಗ ದಕ್ಷಿಣ ಇಡ್ಲಾರ್ದ ಆರತಿ ತಗೊಳ್ಬಾರ್ದು ಅಂತ ಬುದ್ಧಿಯವರ ನನಗೆ ಹೇಳಿದ್ರು. ಜಿಲ್ಲೆ ರೈತರ ಬಗ್ಗೆ ಅಪ್ಪಗಳಿಗೆ ವಿಪರೀತ ಕಾಳಜಿ. ಈ ಬಿಜಾಪುರ ಮಂದಿ ಬರಗಾಲದಾಗ ಪ್ರೈಮ್ ಮಿನಿಸ್ಟರ್ನ ಬಂಗಾರಲ ತೂಕ ಮಾಡಿ ಕಳಿಸ್ಯಾರ. ಆದ್ರೆ ಇವ್ರ ತೂಕನ ಯಾರಿಗೆ ಗೊತ್ತಾಗೋಲ್ದಲ್ಲ ಅಂತ ಅಪ್ಪಗಳು 10 ಸಾರಿ ಅಂದ್ರೆ ನಮ್ಗೆ 72 ಬರಗಾಲದಾಗ ಪ್ರೈಮ್ ಮಿನಿಸ್ಟರ್ನ ಬಂಗಾರಲ್ಲೇ ತೂಕ ಮಾಡಿದ ಕಳಿಸಿದ ಮಂದಿದು. ಆದರೆ ಈ ಮಂದಿ ಭಾವನೆ, ಈ ಮಂದಿ ತೂಕ ಯಾರಿಗೆ ಗೊತ್ತಾಗೋಲ್ದಲ್ಲ, ಯಾರಿಗೆ ಕಾಳಜಿ ಇಲ್ಲೇನು ಇವ್ರಿಗೆ, ಹೆಂಗಿದು ಹಿಂಗಾದ್ರೆ ಅಂತ ಅಪ್ಪಗಳು ಯಾವಾಗಲೂ ಖಾಸಗಿಯಾಗಿ ನಮ್ಗೆ ಅಂತಿದ್ರು. ಆಮ್ಯಾಗ ಇವ್ರಿಗೆ ಬೆನ್ನು ಹತ್ತಿದ್ರು. ಯಾರು ಭೇಟಿ ಆದ್ರೆ ನಾನು ಇವ್ರಿಗೆ ಬೆನ್ನು ಹತ್ತವ್ರು, ನೀರು ಏನು ಮಾಡಿದ್ರಿ. ಇದೇ ದೃಷ್ಟಿಯಿಂದಲ್ಲ, ನಮಗೆ ಯಾವಾಗಲೂ ಹೇಳ್ತಿದ್ರು, ಇವು ಪ್ರವಚನ ಕೀರ್ತನ ನಿಮ್ಮ ನಡೀತಾವು, ಅವಕ್ಕೇನು ಕೊರತಿಲ್ಲ. ಬಿಜಾಪುರ ನಾಡಿನಾಗ ಸ್ವಾಮಿಗಳಿಗೂ ಕೊರತೆ. ಒಂದು ಕಾಲ ಹಿಂಗಿತ್ತಲ್ಲ, ಬಿಜಾಪುರದಾಗ ಅಖಂಡ ಕರ್ನಾಟಕದಾಗ ಎಷ್ಟು ಮಠ ಅದಾವ ಅದ್ರಾಗ 70% ಮಠಾಧಿಪತಿಗಳು ಅಖಂಡ ಬಿಜಾಪುರ ಜಿಲ್ಲೆ ಸ್ವಾಮಿಗಳಿದ್ರು. ಅಷ್ಟು ಸ್ವಾಮಿಗಳನ್ನು ಕೊಟ್ಟಂಥ ಜಿಲ್ಲೆ ಇದು. ಒಟ್ಟ 70% ಮಠಗಳಿಗೆ ಬರೇ ಅಖಂಡ ಬಿಜಾಪುರ ಜಿಲ್ಲಾದವರ ಸ್ವಾಮಿಗಳು. ಈ ಮಣ್ಣಿನ ಗುಣಧರ್ಮನ ಹಂಗೈತಿ. ಯಾವ್ಯಾವ ಜಿಲ್ಲೆ ಎದಕ್ಕೆ ಫೇಮಸ್ ಅಂತ ಇಲ್ಲಿ ಮಠಾಧಿಪತಿ ಪ್ರೊಡಕ್ಷನ್ ಫೇಮಸ್ ಇದು. ಇಲ್ಲಿ ಏನು ಪ್ರೊಡಕ್ಷನ್ ಆಕೈತೆ ಅಂದ್ರೆ ಮಠಾಧಿಪತಿಗಳ ಪ್ರೊಡಕ್ಷನ್ ಆಗ್ತಿದ್ರು. ಅಲ್ಲಿ ದಕ್ಷಿಣದಾಗ ಮಠ ಇದ್ರು ಸಹಿತ ಆ ಮಠಕ್ಕೆ ಮಠಾಧಿಪತಿಗಳು ಬಿಜಾಪುರದವ್ರು. ಅಪ್ಪಗಳು ಇಷ್ಟು ಕಾಳಜಿ ಉಳ್ಳವರಾಗಿದ್ದರು. ಮತ್ತು ಸ್ವಲ್ಪ ನೀರು ಬರಕ್ಕೆ ಹತ್ತಿದ್ದನ್ನು ನೋಡಿ ಬಹಳ ಖುಷಿ ಪಟ್ಟಿದ್ರು. ಯಶವಂತರಾಯ ಗೌಡ್ರೆ ಇರಲಿ, ಜಿಗಜಿನಿಯವರೇ ಇರಲಿ, ನಮ್ಮ MB ಪಾಟೀಲ್ರೇ ಇರಲಿ, ಅಥವಾ ಅನ್ಯ MLAಗಳು, ಬಸನಗೌಡ ಯಾರೇ ಇರಲಿ, ಇತ್ತೀಚೆಗೆ ಪ್ರಯತ್ನ ಮಾಡಿ ನೀರು ತರ್ತಾ ಇರೋದನ್ನ ನೋಡಿ ಭಾಳ ಸಂತೋಷ ಪಟ್ಟಿದ್ರು. ಆದರೂ ಇಷ್ಟೇ ಅಲ್ಲ, ಇಡೀ ಜಿಲ್ಲಾಕ್ಕೆ ಬರಬೇಕು ನೀರು. ಯಾಕೋ ಏನು ಬುದ್ಧಿಯವ್ರು ಎಲ್ಲರಿಗೂ ಬರಲಿ ಅಂತಿದ್ರು. ಬರಬೇಕು, ನಮ್ಮ ರೈತರು ನೀರು ಕೊಟ್ಟರೆ ಸಾಕು, ಅವ್ರು ಏನು ಬೇಡಿದ್ದನ್ನು ಕೊಡ್ತಾರೆ, ಮಂದಿಗೆ ಅಷ್ಟು ಸಂಪತ್ತುಳ್ಳವ್ರು ಆಗ್ತಾರ ಅಂತ ಅವ್ರು ಅಂತಿದ್ರು. ಅದ್ರ ಜೊತೆಗೆ ನಮಗೆ ಹೇಳ್ತಿದ್ರು, ಅವ್ರು ನೀರು ಕೊಡೋರು ನೀರು ತರೋಲ್ರಕ್ಕ, ನೀವು ಒಂದು ಜರ ಕೃಷಿ ಮ್ಯಾಗ ಒತ್ತು ಕೊಡತ್ತೆ ಬರ್ರಿ ಅಂತ ನಮಗೆ ಹೇಳ್ತಿದ್ರು. ನೀವು ಸ್ವಂತ ಮಾಡಬೇಕು, ಪ್ರಯೋಗ ಮಾಡ್ಬೇಕು, ನಿಮ್ಮ ಮಠದ ಹೊಲದಾಗ ಮಾಡಿ ಯಶಸ್ವಿ ಪ್ರಯೋಗಗಳನ್ನು ಮಾಡಿ ರೈತರಿಗೆ ನೀವು ತಿಳಿಸ್ಬೇಕು ಅಂತ ನಮಗೆ ಖಾಸಿಯಾಗಿದ್ದಾಗ ಹೇಳ್ತಿದ್ರು. ಆದ್ರೆ ಸಿದ್ದೇಶ್ವರ ಅಪ್ಪಗಳ ಇವನ್ನೆಲ್ಲ ಮಾಡಿಸ್ತಾರ ಅಂತ ಯಾರಿಗೆ ಗೊತ್ತಿಲ್ಲ, ಮಾಡಿಸ್ತಿದ್ರು ಅಂತ ಅಧ್ಯಾತ್ಮ ದೃಷ್ಟಿಯಿಂದ. ಆಮೇಲೆ ಭಾರತೀಯತೆಯ ದೃಷ್ಟಿಯಿಂದ, ಭಾರತೀಯ ಸಂಸ್ಕೃತಿಯ ಚಿಂತನೆಯ ದೃಷ್ಟಿಯಿಂದ ಅಪ್ಪಗಳು ನಮಗೊಂದು ಮಾತು ಮ್ಯಾಲಿನ ಮೇಲೆ ಏನು ಹೇಳ್ತಿದ್ರು ಅಂದ್ರೆ, ನಮ್ಮ ಸಂಸ್ಕೃತಿಯನ್ನು ಕೆಡಿಸೋ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಪ್ರಕಾಂಡ ಪಂಡಿತರಾಗ್ತೀರಿ, ಚಲೋ ಮಾತುಗಾರರಾಗ್ತೀರಿ, ಎಲ್ಲ ಆಗ್ತೀರಿ. ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು, ನೋಡ್ರಪ್ಪ ನಿಮ್ಮ ಬಾಯಿ ಭಾಳ ಹರ್ತೈತಿ, ಆದ್ದರಿಂದ ಭಕ್ತಿ ಕೆಡಿಸ್ಬಾರ್ದು. ನಮಗೆ ಮ್ಯಾಲಿಂದ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪಗಳು ಅಂದ್ರೆ, ಭಕ್ತಿ ಕೆಡಿಸ್ಬೇಡ್ರಿ, ಸಂಸ್ಕಾರ ಕೆಡಿಸ್ಬೇಡ್ರಿ, ಸಂಸ್ಕೃತಿ ಕೆಡಿಸ್ಬೇಡ್ರಿ ನಮ್ಮದು ಅಂತ ಮ್ಯಾಲಿಂದ ಮೇಲೆ ಹೇಳ್ತಿದ್ರು. ಯಾಕೆ ಕಟ್ಟಾಕ ಸಾವಿರ ವರ್ಷ ಹೋಗ್ಯಾವು. ಜನ ಈಗ ತುದಿಗಾಲ ಮ್ಯಾಗ ನಿಂತಾರ, ಅವ್ರನ್ನ ಕೆಡ್ಸಕ್ಕೆ ಸಾಕಷ್ಟು ಸಾಧನಗಳದಾವು. ಅದನ್ನು ಉಳಿಸೋರು ಬೇಕಾಗೈತಿ ಈಗ. ಅದಕ್ಕೆ ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಭಾರತೀಯ ಆಟಗಳಾಗಿರಲಿ, ಕಲೆಗಳಾಗಿರಲಿ, ಸಂಗೀತ ಆಗಿರಲಿ, ನಾಟಕ ಆಗಿರಲಿ,
ಅಪ್ಪಗಳು ಇತ್ತೀಚೆಗೆ ಒಂದು 10-20 ವರ್ಷದಾಗ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಯಾರ ಊದವ್ರು ಬಂದ್ರು, ಶಹನಾಯಿ ಊದವ್ರು ಬಂದರು ಅಂದರೂ ನೋಡ್ಕೊತ ನಿಂದಿರ್ತಿದ್ರು. ಭಜನೆ ಮಾಡೋರಿದ್ರು ಅಂದ್ರೆ ಭಜನೆ ಮಾಡೋರು ಅಲ್ಲೇ ಪಕ್ಕದಾಗ ಅಡ್ಡಾಡೋರು, ನೀವು ಭಜನೆ ಮಾಡ್ರಿ ಅಂಥೇಳಿ ಭಜನೆ ಕೇಳೋರು. ಯಾರ ಕಲಾ ಕಸರತ್ತುಗಳನ್ನು ಮಾಡ್ಲಿಕ್ಕೆ ಬಂದ್ರಂದ್ರೆ ಭಾಳ ಹಿಗ್ಗಿನಿಂದ ನೋಡ್ತಿದ್ರು ಅವನು. ಆಮ್ಯಾಗ ಹುಡುಗರಿಗೆ ಕಬಡ್ಡಿ ಆಡಕ್ಕೆ ಹಚ್ಚ್ರಿ, ಲಗೋರಿ ಆಡಕ್ಕೆ ಹಚ್ಚ್ರಿ, ಚಿಣಪಣಿ ಆಡಕ್ಕೆ ಹಚ್ಚ್ರಿ, ಕುಸ್ತಿ ಹಿಡಿಸ್ತಿದ್ರು ಹುಡುಗರಿಗೆ. ಅವು ಹುಡುಗರಿಗೆ ಬಿಡ್ರಿ, ನಮ್ಮ ಮೇಳಕ್ಕೂ ಬಿಡ್ಲಿಲ್ಲ ಕುಸ್ತಿ ಹಿಡ್ಸ, ಎಲ್ಲ ಕೈ ಕೆತ್ತಿದ್ದು ಅವು ಕೆತ್ತು ಒಳಗೆ ಕೆತ್ತಬೇಕು, ಅವು ಹಿಡ್ರಿ ಅದಕ್ಕೇನಾಕೈತೆ ಅಂತಿದ್ರು. ಕಬಡ್ಡಿ ಆಡಿಸ್ತಿದ್ದರ್ರಿ. ಆಮ್ಯಾಗ ನಮ್ಮಲ್ಲಿ ಕೆಲವು ಮಂದಿ ಸ್ವಾಮಿಗಳಿಗೆ ಹಾಡಕ್ಕೆ ಹಚ್ತಿದ್ರು ನಶಿಕ್ನ್ಯಾಗ. ಅವ್ರಿಗಾರ ಸಂಗೀತದ ರುಚಿ ಐತತ್ ನಮ್ಗೆ ಎಂದೂ ಅನ್ನಿಸ್ತಿದ್ದಿಲ್ಲ. ಅವ್ರ ಹಾಸಿಗೆ ಮ್ಯಾಗ ಇರ್ತಿದ್ರು. ಇವ್ರು ಹಾಡು ಹೊತ್ನ್ಯಾಗ ಲಯ ತಪ್ಪಿದ್ರು, ಸ್ವರ ತಪ್ಪಿದ್ರು ಅಂದ್ರೆ ಹಿಂಗೆ ಟಪ್ ಟಪ್ ಅಂತ ಬಡಿಯೋರು, ಮತ್ತೆ ಹೊಳ್ಳಿ ಹಾಡಿಸೋದು. ಎಲ್ಲಿ ತನ ರಾಗದಾಗ ಸ್ವರದಾಗ ಇವ್ರು ನೆಟ್ಟಗಾಗೋದಿಲ್ಲ ಅಲ್ಲಿ ತನ ಮುಂದಕ್ಕೆ ಬಿಡ್ತಿದ್ದಿಲ್ಲ. ಆದ್ರೆ ಮಂದಿಗೆ ಗೊತ್ತಾಯಿಲ್ಲ ಸಿದ್ದೇಶ್ವರ ಅಪ್ಪಗಳಿಗೆ ಸಂಗೀತದ ಜ್ಞಾನ ಇಷ್ಟ ಐತಿ ಅಂತ. ನಾಂದ್ಯ ಬುದ್ಧಿ, ನಾನು ಒಪ್ಪ ಉದ್ದಟ ಅವ್ರಿಗೆ ವಿರುದ್ಧ ಮಾತಾಡೋ, ಇವರೆಲ್ಲ ಹೂನ್ರಿ 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 ಅನ್ನೋ ಮೇಳನ ನಾನು ಒಬ್ಬ ಇದರ ಬದರ ಮಾತಾಡೋದು, ಜಗಳ ತೆಗೆದು. ಯಾಕಂದ್ರೆ ನನ್ನ ಮ್ಯಾಗ ವಿಶೇಷ ಪ್ರೀತಿ ಇತ್ತು. ಅವು ಸಲಿಗೆ ಅಂಥೇಳಿ ಭಾಳ ಕೊಡ್ತಿದ್ರು. ಸಲಿಗೆ ಕೊಟ್ಟು ನಾ ಲಳಿಗೆ ಮೂಸ್ ನೋಡ್ತಿತ್ತಲ್ಲ, ಹಂಗೆ ನಾ ಯಾವಾಗಾರ ಮಾಡ್ತಿದ್ದೆ. ಅಣ್ಣ ಬುದ್ಧಿಯವ್ರು ನಿಮ್ಗೆ ಯಾವಾಗ ಇದ್ರಾಗ ಇಚ್ಛಾ ಇದ್ದಿದ್ದಿಲ್ಲ, ಈಗ ಯಾಕೆ ಇವೆಲ್ಲ ನಿಂತು ನೋಡಕ್ಕೆ ಹತ್ತೀರಿ ಮಾಡಕ್ಕೆ ಹತ್ತೀರಿ, ನೀವು ನೋಡ್ರಿ ನಾವೆಲ್ಲ ಅವ್ರನ್ನ ಬಗೆಹರಿಸಿ ಬರ್ತೀವಿ ಅಂತಿದ್ದೀವಿ, ನಾವು ಊದವ್ರನ್ನ ಬಾರಿಸೋರ್ನ. ಸುಮ್ ಕೊಡತ್ತೆ ಹೋಗಿಂದ ಮತ್ತೆ ಕೇಳ್ತಿದ್ದೆ, ಇದು ಯಾವಾಗಿಂದ ರುಚಿ ಹುಟ್ಟೆ. ನಾವು ಒಂದು ವೇಳೆ ಆ ಕಲೆಗಳನ್ನು ಅವಹೇಳನೆ ಮಾಡಿದ್ದೀವಿ, ಅನಾದರ ಮಾಡಿದ್ದೀವಿ ಅಂದ್ರೆ ಈ ಕಲೆಗಳು ಮುಣಿಗಿ ಹೋಗ್ತಾವೆ. ನಮಗೆ ರುಚಿ ಐತಿ ಅನ್ಸಿದ್ರೆ ಇವ್ರಿಗೆಲ್ಲರಿಗೆ ಅನ್ನಿಸ್ತೈತಿ, ಅಪ್ಪಗಳಿಗೆ ಹಿಡಿಸ್ತೈತಿ ಅಂದ್ರೆ ನಮಗೂ ಹಿಡಿಸ್ತೈತಿ. ಇಷ್ಟ ಅಲ್ಲ, ನನಗೊಂದು ಸಾರಿ ಹೇಳಿದ ನೆನಪೈತಿ. ಭಾಳ ಚಂದ ಕಹಳಿ ಊದಿದ ಒಬ್ಬ. ಊದಿದ ಕೂಡಲೇ ಅಪ್ಪಗಳು ಒಂದು ಜರ ಮಗ್ಗಲು ಕರೆದು, ಕಿಶೆದಾಗರ ಏನ್ರಿ ಇದ್ರು ಕೊಡ್ರಿ ಅವ್ರಿಗೇನು ಸ್ವಲ್ಪ. ಕಿಶೆದ ಕೈ ಹಾಕಿದೆ, 500 ನೋಟ್ ಬಂತು. ಅವನು 500 ಹೊಕ್ಕವಲ್ಲ. ಬುದ್ಧಿಯವ್ರ ಕೊಡ್ರಿ ಕೊಡ್ ಕೊಡ್ ಕಿಶನ್ ಅಂಬದಲ್ಲ, ಅವ್ರಿಗಂತೂ ಕಿಶನ ಇಲ್ಲ. ಕೊಡ್ರಿ ಕೊಡ್ರಿ ಕೊಡ್ರಿ. ಇಷ್ಟು ಖುಷಿ ಆದ್ರೆ ಅಪ್ಪಗಳು, ಆ ಮನುಷ್ಯ ಇಷ್ಟು ಖುಷಿ ಆದ, ಇಷ್ಟು ಹಿಗ್ಗಿದ. ಅವತ್ತಿನಿಂದ ನಾ ಕಲ್ತೇನೆ. ಅವತ್ತಿನಿಂದ ನಾನು ಮೊದಲು ಕಿಶೆ ಹಚ್ಕೋತಿದ್ದಿಲ್ಲ ಅಂಗಿಗೆ. ಅಲ್ಲಿಂದ ಕಿಶೆ ಹಾಕೊಂಡು ಮಠದಾಗಿಂದ ಹೊರಗೆ ಬೀಳೋದಿತ್ತಂತಂದ್ರೆ ಕಿಶೆದಾಗ ರೊಕ್ಕ ಇಟ್ಕೊಂಡೆ ಹೊರಗೆ ಬೀಳ್ತೀನಿ. ಊದವರು ಬಾರಿಸೋರು ಗುಡ್ಯಾಗ ಹೋದೀವಿ ಅಂದ್ರೆ, ನಮಸ್ಕಾರ ಮಾಡಿದೀವಿ ಅಂದ್ರೆ ತಟ್ಟ್ಯಾಗ ದಕ್ಷಿಣ ಇಡ್ಲಾರ್ದ ಆರತಿ ತಗೊಳ್ಬಾರ್ದು ಅಂತ ಬುದ್ಧಿಯವರ ನನಗೆ ಹೇಳಿದ್ರು. ಎಲ್ಲಾರ್ಗತ್ತೇನೆ ಹಿಂಗೆ ಮಾಡಿ ನಮಸ್ಕಾರ ಮಾಡಿ ಬರಬಾರ್ದು. ಹಂಗೆ ಏನಾರ ಇಡಕ್ಕೆ ಕಲಿಬೇಕು. ನಾ ಇಡಕ್ಕೆ ಹತ್ತಿಂದ ಹೇಳ್ತೇನೆ ರೀ, ನಮ್ಮ ಹಿಂದೆ ಏನು ಮ್ಯಾಳ ಇರ್ತೈತಲ್ಲ ಎಲ್ಲರೂ ಕಿಶೆದಾಗ ಹಾಕಿ ತೊಡೆಗೆ. ಇದು ನಮ್ಮ ಸಂಸ್ಕೃತಿ ರೀ. ನಮ್ಮ ಮಂದಿರ ಸಂಸ್ಕೃತಿಯನ್ನು ಉಳಿಸ್ಬೇಕು, ಮಠ ಸಂಸ್ಕೃತಿಯನ್ನು ಉಳಿಸ್ಬೇಕು, ಸಂಗೀತ ಉಳಿಸ್ಬೇಕು, ಕಸರತ್ತುಗಳನ್ನು ಉಳಿಸ್ಬೇಕು. ಅಪ್ಪಗಳು ಅದರ ಸಲುವಾಗಿ ಯಾರ ಸಾಹಿತಿಗಳು ಬಂದರು, ಜಾನಪದ ಮಾತಾಡೋರಿದ್ರು ಜಾನಪದ ಮಾತಾಡ್ರಿ, ಆಟಗಳ ಬಗ್ಗೆ ಹೇಳೋರಿದ್ರು ಅಂದ್ರೆ ಆಟಗಳ ಬಗ್ಗೆ ಹೇಳ್ರಿ. ಒಟ್ಟು ನಮ್ಮ ಭಾರತೀಯತೆ, ಭಾರತೀಯ ಸಂಸ್ಕೃತಿ ಏನೈತಿ ಇದು ಅದ್ಭುತವಾದಂಥ ಕೊಡುಗೆ, ಜಗತ್ತಿಗೆ ಅಲ್ಲಿ ಸಿಗುವುದಿಲ್ಲ. ಇದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಮಗೆ ಬೆಳಗ್ಗೆ ವಾಕಿಂಗ್ ಹೊಂಟಿವಿ ಅಂತಂದ್ರೆ ಇದೇ ವಿಷಯ ತೆಗೆದ್ರು ಅಂದ್ರೆ 2 ತಾಸು 3 ತಾಸು ಅದ್ರ ಬಗ್ಗೆ ನಮಗೆ ಹೇಳ್ತಿದ್ರು. ಇವನ್ನೇನಾರು ಮಾಡಿ ನೀವು ಉಳಿಸ್ಬೇಕು ಅಂತಿದ್ರು. ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿದ್ ನಾನು. ಆ ಅಪ್ಪಗಳದ್ದು ಇದು ಒಂದು ಮುಖ ಇತ್ತು. ಎಲ್ಲಿ ಹೋದ್ರು ಯಾವುದನ್ನು ಇದು ಸರಿ ಇಲ್ಲ, ಇದು ಒಳ್ಳೆಯದಲ್ಲ ಅಂತಿದ್ದಿಲ್ಲ. ಎಲ್ಲನೂ ಅದು ಅವ್ರ ದೃಷ್ಟಿಯಿಂದ ಯೋಗ್ಯನ ಐತಿ, ಅದೇ ದೃಷ್ಟಿಯಿಂದ ನೋಡೋಣ ಅಂತಿದ್ರು. ಅಂಥವರು ನಮ್ಮ ಕಾಲದೊಳಗೆ, ಕಾಲಘಟ್ಟದೊಳಗೆ, ಅವ್ರ ಸಾನ್ನಿಧ್ಯದೊಳಗೆ ಇರುವಂಥ ಅವಕಾಶ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಸಿಕ್ತು. ಇದುವೇ ಒಂದು ವಿಶೇಷ ಅಂತ ಹೇಳ್ತಾರೆ.